ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೇಲ್ ಸ್ವೈಟ್ಸ್. ಇವತ್ತಿನ ದಿನ ನಮ್ಮದು 4th ವೆಡ್ಡಿಂಗ್ ಆ್ಯನಿವರ್ಸರಿ. ಈ ದಿನನ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತೌಟ್ ಡಿಲೇಯಿಂಗ್ ಎನಿ ಫರ್ದರ್. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ತುಪ್ಪ ದೀಪ ಎಲ್ಲ ಬೆಳಗಿ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಇವತ್ತಿನ ದಿನ ನಾನು ನಮ್ಮ ಅಮ್ಮನ ಮನೇಲಿದ್ದೆ. ಅಪ್ಪಿ ಕೂಡ ಹಿಂದಿನ ದಿನನೇ ಬಂದಿದ್ದ. ಸಮ್ಮರ್ ವೆಕೇಶನ್ಸ್ ಅಂತ ನಾವಿಲ್ಲೇ ಇದ್ವಿ. ಮೇ 13 ನಮ್ಮದು ಮದುವೆ ಆದ ದಿನ. ನಮ್ಮ ಮದುವೆ ಅಂತೂ ಕೊರೋನಾದಲ್ಲಾಗಿತ್ತು. ಸೊ ಜಾಸ್ತಿ ಫ್ರೆಂಡ್ಸು ಫ್ಯಾಮಿಲಿ ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ. ಎನಿವೆ, ಅದು ಓಲ್ಡ್ ಸ್ಟೋರಿ. ಇವತ್ತಿನ ದಿನದ ಬಗ್ಗೆ ಮಾತಾಡೋಣ. ಇವತ್ತಿನ ದಿನ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ನಾವೇನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸಡನ್ನಾಗಿ ಎಲ್ಲರೂ ಕೂಡಿ ಗುಲ್ಬರ್ಗ ಹೋದ್ರಾಯ್ತು ಅಂದ್ಕೊಂಡ್ವಿ. ನಾನು, ಅಪ್ಪಿ, ಅಪ್ಪಣ್ಣ, ಚಂದ, ಅಕ್ಷತಾ 5 ಜನ ಕೂಡಿ ರೆಡಿ ಆದ್ವಿ. ಆದರೆ ಯಾರು ಕೂಡ ಇನ್ನೂ ರೆಡಿ ಆಗಿರಲಿಲ್ಲ. ಮಕ್ಕಳು ಕೂಡ ಸ್ನಾನ ಇಲ್ಲ ಏನೂ ಇಲ್ಲ, ಹಂಗೆ ಕೂತಿದ್ರು ಆಟ ಆಡಿಕೊಂಡು. ಓಕೆ, ಇವರೆಲ್ಲ ರೆಡಿ ಆಗೋಷ್ಟೊತ್ತಿಗೆ ನಾನು ರೆಡಿ ಆದ್ರಾಯ್ತು ಅಂದ್ಕೊಂಡು ಹೇರ್ ಡ್ರೈ ಎಲ್ಲ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ಅಪ್ಪಿ ಬರೋದೇನಾದರೂ ಗೊತ್ತಿದ್ರೆ ಹಿಂದಿನ ದಿನವೇ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ. ಸೊ ನೆಕ್ಸ್ಟ್ ಡೇ ಟೈಮ್ ಉಳಿದಿತ್ತು ಅಂತ. It was a complete surprise for me. Okay, now it is time for get ready with me. ಯೂಶಲಿ ಏನಾದರೂ ಒಕೇಶನ್ಸ್ ಇದ್ದರೆ ನಾನು ಎಲ್ಲನೂ ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ತೀನಿ. ಲೈಕ್ ಯಾವ ಥರ ಔಟ್ಫಿಟ್ ಹಾಕೋಬೇಕು, ಯಾವ ಥರ ಮೇಕಪ್ ಮಾಡ್ಕೋಬೇಕು, ಹೇರ್ ಸ್ಟೈಲ್ ಯಾವ ಥರ ಮಾಡಬೇಕು ಎಲ್ಲನೂ. ಬಟ್ ಇವತ್ತು ಎಲ್ಲ ಆನ್ ದ ಸ್ಪಾಟ್ ಮಾಡಬೇಕಾಯ್ತು. ಬಿಕಾಸ್ ನಥಿಂಗ್ ವಾಸ್ ಪ್ರೀ ಪ್ಲ್ಯಾನ್ಡ್ ಆ್ಯಂಡ್ ಐ ವಾಸ್ ಅ ಲಿಟಲ್ ಬಿಟ್ ಟೆನ್ಸ್ಡ್. ಸ್ವಲ್ಪ ಟೆನ್ಷನ್ ಕೂಡ ಆಗಿತ್ತು. ಆಮೇಲೆ ಟೈಮ್ ಕೂಡ ಕಮ್ಮಿ ಇತ್ತು. ಗುಲ್ಬರ್ಗಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ವಲ್ಲ. ಸೊ ಅದಕ್ಕೆ ಹೋಗಲಿಕ್ಕೆ ಏನಾದರೂ ಮಿನಿಮಮ್ 2 ಅವರ್ಸ್ ಆದರೂ ಬೇಕು ನಮ್ಮೂರಿಂದ. ಸೊ ಏನೋ ಹಾಗೆ ಮಾಡಿ ರೆಡಿ ಆಗಿದ್ದೀನಿ. ನಾಟ್ ಸೋ ಪರ್ಫೆಕ್ಟ್ ಮೇಕಪ್. ಎನಿವೆ, ಲೆಟ್ಸ್ ಸಿ ಹೌ ಇಟ್ ಲುಕ್ಸ್. ಅವಸರದಲ್ಲಿ ನಂದು ಹೈಲೈಟರ್ ಮತ್ತು ಕೌಂಟರ್ ಪ್ಯಾಲೆಟ್ ಮಿಸ್ ಆಯಿತು, ಸಿಗಲಿಲ್ಲ. ಅಯ್ಯೋ ಹೋಗ್ಲಿ ಬಿಡು, ಇವಾಗ ಇಲ್ಲಿ ಹುಡ್ಕಾಡ್ಕೊಂಡ್ಲಿ ಅಂದ್ಕೊಂಡು ಆ ಸ್ಟೆಪ್ಪನ್ನೇ ಮಿಸ್ ಮಾಡಿಬಿಟ್ಟೆ. ನನ್ನ ಹತ್ರ ಇನ್ನೊಂದು ಬೇರೆ ಬ್ಲಷ್ ಇತ್ತು. ಸೊ ಅದನ್ನೇ ಯೂಸ್ ಮಾಡಿದ್ರಾಯ್ತು ಅಂದ್ಕೊಂಡು ಅದಂತೂ ಯೂಸ್ ಮಾಡಿದೆ. ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಾ ಇರೋ ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ತಗೋಬೋದು. ಯಾವುದೇ ಪ್ರಾಡಕ್ಟ್ಸನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಷ್ಟೇ.
ಈ ಮೇಕಪ್ ಲುಕ್ ನನಗೆ ಸ್ಟಾರ್ಟಿಂಗ್ ಅಷ್ಟೊಂದೇನು ಲೈಕ್ ಆಗಿರಲಿಲ್ಲ. ಆಮೇಲೆ ಸನ್‌ಲೈಟಿಗೆ ಹೋದ್ಮೇಲೆ ಇಟ್ ಸ್ಟಾರ್ಟೆಡ್ ಲುಕಿಂಗ್ ಸೋ ಗುಡ್. ಮೇ ಬಿ ಬಿಕಾಸ್ ಆಫ್ ಬ್ಲಷ್ ಇಟ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. Okay, we are on the way to Kalaburgi or Gulbarga. So let's go. ದಾರಿಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆಮೇಲೆ ಅದು ಇದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಟೈಮ್ ಪಾಸ್ ಮಾಡಿದ್ವಿ. ಶ್ರೇಷ್ಠ ಅಂತೂ ಮಲ್ಕೊಳ್ಳಿಲ್ಲ. ಮಲ್ಕೋರು ಆಮೇಲೆ ಅಲ್ಲಿ ಆಟ ಆಡೋದಿದ್ದೇ ಇರುತ್ತೆ ಅಂದರೆ ಹಿ ಡಿಡ್ಂಟ್ ಲಿಸನ್ ಟು ಅಸ್. ಸುಮ್ಮನೆ ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡಿದ್ವಿ 2 ಅವರ್ಸ್ ಹೋಗಿ ಮುಟ್ಟೋವರೆಗೂ. ಓಕೆ, ನಾವು ವಿ ರೀಚ್ಡ್ ಗುಲ್ಬರ್ಗಾ. ಮೊದಲು ನಾವು ಸಪ್ನ ಬುಕ್ ಹೌಸ್ಗೆ ಹೋದ್ವಿ. ಇಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇತ್ತು. ಲೈಕ್ ಕಿಡ್ಸ್ ಸ್ಟೇಷ್ನರಿ ಮತ್ತು ಗಿಫ್ಟ್ ಐಟಮ್ಸು, ಮತ್ತು ಮನೆಗೆ ಏನಾದರೂ ಬೇಕಾದರೆ ನೀವು ತಗೋಬೋದು. ಬುಕ್ಸು ಒಳ್ಳೊಳ್ಳೆ ಬುಕ್ಸ್ ಇದೆ, ಮಕ್ಕಳಿಗೋಸ್ಕರ ಆದರೂ ಅಡಲ್ಟ್ಸ್ಗೋಸ್ಕರ ಆದರೂ. ಸೊ ನಾವು ಸ್ವಲ್ಪ ಏನೇನೋ ತಗೋಬೇಕಾಗಿತ್ತು ಅದೆಲ್ಲ ತಗೊಂಡ್ವಿ. ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಯಾವಾಗಲೂ. ಈವನ್ ಮಕ್ಕಳಿಗೋಸ್ಕರ ಟಾಯ್ಸ್ ಕೂಡ ಸಿಗುತ್ತೆ. ಯೂಶ್ವಲಿ ನಾನು ಗುಲ್ಬರ್ಗಾಗೆ ಬಂದಾಗೊಮ್ಮೆ ಸಪ್ನ ಬುಕ್ ಹೌಸ್ಗೆ ಹೋಗ್ತೀನಿ. ದೇ ಆಲ್ವೇಸ್ ಹ್ಯಾವ್ ಟ್ರೆಂಡಿಂಗ್ ನ್ಯೂ ಕಲೆಕ್ಷನ್ಸ್. ಈ ಶಾಪು ನಿಮಗೆ ಸಿಟಿ ಸೆಂಟ್ರಲ್ಲಿ ಸಿಗುತ್ತೆ, ಮಾರ್ಕೆಟ್ ಹತ್ರ. ನೀವು ಯಾವಾಗಾದರೂ ಗುಲ್ಬರ್ಗಾಗೆ ಬಂದರೆ ವಿಸಿಟ್ ಮಾಡಿ ನೋಡಿ ಒಂದ್ಸರಿ. ಆಮೇಲೆ ನಮಗೆಲ್ಲ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಪಟ್ಟು ತೊಗೊಂಬಂದಿದ್ದೆ. ಶ್ರೇಷ್ಠ ಗಾಡೀಲಿ ಸ್ವಲ್ಪ ಎಲ್ಲ ತಿಂದ್ಬಿಟ್ಟ. ಆಮೇಲೆ ನಾವು ಡಾಮಿನೋಸ್ಗೆ ಹೋದ್ವಿ. ಪಿಜ್ಜಾ ಅದೆಲ್ಲ ತಿಂದ್ರಾಯ್ತು ಅಂದ್ಕೊಂಡು ಆರ್ಡರ್ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಫೋಟೋಶೂಟ್ ಎಲ್ಲ ಮಾಡಿದ್ವಿ. ನಮ್ಮ ಜಾಣ್ ಮರಿ ಕಾರಲ್ಲಿ ಮಲ್ಕೊಳಪ್ಪ ಅಂದರೆ ಮಲ್ಕೊಳ್ಳಿಲ್ಲ. ಇಲ್ಲಿ ಬಂದ ತಕ್ಷಣ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸಿ ಹೀಸ್ ಯಾರ್ನಿಂಗ್. ಓಕೆ, ಅವರ್ ಆರ್ಡರ್ ಈಸ್ ರೆಡಿ. ಅವನಿಗೆ ಇಲ್ಲಿದು ಚಾಕೋ ಲಾವಾ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಅವನಿಗೋಸ್ಕರ ಅದನ್ನು ಆರ್ಡರ್ ಮಾಡಿದ್ವಿ. ಅವನು ಅದನ್ನು ತಿಂದ. ಪಿಜ್ಜಾ ಎಲ್ಲ ತಿನ್ನಲ್ಲ ಅವನು, ಹಿ ಡಸಂಟ್ ಲೈಕ್ ಇಟ್. ಎಲ್ಲರೂ ಕೂಡ ನಮ್ಮ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡಿದ್ವಿ. Living life every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. ಟೈಮ್ ಆಲ್ರೆಡಿ ಮಧ್ಯಾಹ್ನನೇ ಆಗೋಗಿತ್ತು, ಅರೌಂಡ್ 3 o'clock. ಇಷ್ಟೊತ್ತಿಂದ ಎಲ್ಲೋಗೋದಪ್ಪ ಅಂದ್ಕೊಂಡು ಗೊತ್ತಾಗ್ತಿರಾ ಏಷ್ಯನ್ ಫನ್ ವರ್ಲ್ಡ್ಗೆ ಹೋದ್ವಿ. ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಕೂಡ ಏಷ್ಯನ್ ಫನ್ ವರ್ಲ್ಡಿಗೆ ಹೋಗಿರೋದೇ ಆಗಿತ್ತು. ಇವತ್ತು ಕೂಡ ಇಲ್ಲಿಗೆ ಬಂದಿದ್ವಿ. ಅವಾಗ ಅಪ್ಪೆ ನಮ್ಮ ಜೊತೆ ಇರಲಿಲ್ಲ, ಇವಾಗ ಅಪ್ಪನೂ ಕರ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು, ಫ್ಯಾಮಿಲಿ ಜೊತೆ ಎಲ್ಲ ಹೋಗಲಿಕ್ಕೆ. ನಾವು ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಬಟ್ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗಲಿಲ್ಲ ಬಿಕಾಸ್ ಟೈಮ್ ಇರಲಿಲ್ಲ. Living life every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. I don't think that my head's on straight, gotta flip it and grip it and go and get an x-ray. What's wrong with me? I just feel weight pushing on my chest and it squeezes till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind, maybe elevate. Living life every day, late at night, not okay.
rock in a hard place? Do I work hard or live at my pace? You're only young once, yeah that's all great, but I also want a future where I'm okay. Living life is doing lots of cocaine. Wait no, it's living with no shame. Wait no, it's sleeping in on Sundays. I guess it's different for each of us and that's okay. Well I just wanna be happy, how to get there? Glad that you asked me. I think it's different for everyone. Some of us need work, others need fun. Some of us need purpose to overcome. But try to do what you love when it's said and done. Cause there's so many differences in each of us. Trust your gut, it can show you what you want. Living life, every day, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the better days. Living life, every day, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the better days. ಸಿಕ್ಕಾಪಟ್ಟೆ ಆಟ ಎಲ್ಲ ಆಡಿ ಆಮೇಲೆ ತುಂಬ ಹಶ್ವಾಗಿತ್ತು. ಸೊ ಅಲ್ಲೇ ಏನಾದರೂ ಸ್ನ್ಯಾಕ್ಸ್ ತೊಗೊಂಡ್ರಾಯ್ತು ಅಂದ್ಕೊಂಡಿದ್ವಿ. ಬಟ್ ಸ್ನ್ಯಾಕ್ಸಿನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಆದರೂ ಹಶ್ವಾಗಿತ್ತಲ್ಲ ಅಂದ್ಕೊಂಡು ಸ್ವಲ್ಪ ಏನಾದರೂ ಟ್ರೈ ಮಾಡಿದ್ರಾಯ್ತು ಅಂತ ಪಾನಿಪುರಿ ಮತ್ತು ಜ್ಯೂಸು ಎಲ್ಲ ತೊಗೊಂಡ್ವಿ. ಸ್ನ್ಯಾಕ್ಸ್ ಎಲ್ಲ ತಿನ್ನೋದಾದ್ಮೇಲೆ ನನ್ನ ಮಮ್ಮಿಗೆ ಟ್ರೈನಲ್ಲಿ ಹೋಗಬೇಕಾಗಿತ್ತು. ಸೊ ಹಿ ವಾಸ್ ಆಸ್ಕಿಂಗ್ ಫಾರ್ ಪರ್ಮಿಷನ್. ಅಮ್ಮ ನನ್ನಲ್ಲಿ ಹೋಗಲಿ ಓಕೆ ಅಂದ ತಕ್ಷಣ ಓಡ್ ಹೋದ. ಸೊ ಆಮೇಲೆ ಟ್ರೈನ್ ರೈಡ್ ಹೋಗಿ ಬಂದ್ವಿ. ಅವನು ಸಖತ್ ಎಂಜಾಯ್ ಮಾಡ್ದ ಇದನ್ನು. ಆಲ್ರೆಡಿ ಈವ್ನಿಂಗ್ ಆಗಿ ಹೋಗಿತ್ತು. ಆಮೇಲೆ ನಾವು ಮಂಗಳ್ಯ ಶಾಪಿಂಗ್ ಮಾಲ್ಗೆ ಬಂದ್ವಿ. ಇದು ಹೊಸದಾಗಿ ಆಗಿದೆ ಗುಲ್ಬರ್ಗದಲ್ಲಿ. ಸೊ ನೋಡೋಣ ಹೇಗಿದೆ ಅನ್ಕೊಂಡು ಬಂದ್ವಿ. ಇಟ್ ಈಸ್ ರಿಯಲಿ ಗುಡ್. ಆಮೇಲೆ ಕಿಡ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಬುಕ್ಸ್ ಎಲ್ಲ ಇಟ್ಟಿದ್ರು, ಎಸ್ಪೆಷಲಿ ಫಾರ್ ವುಮೆನ್. ಎಲ್ಲ ಪ್ರೈಸ್ ರೇಂಜಲ್ಲಿ ಬಟ್ಟೆಗಳು ಸಿಗುತ್ತೆ. ಸೊ ಇಟ್ ವಾಸ್ ರಿಯಲಿ ಗುಡ್. ಅಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಆಮೇಲೆ ಹೊರಗಡೆ ಬರೋಷ್ಟೊತ್ತಿಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಕಾರಲ್ಲೇ. ಆಮೇಲೆ ಎಲ್ಲರೂ ಕೂಡಿ ಜಾಯ್ ಲುಕಾಸಿಗೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಜ್ಯುವೆಲ್ರಿ ಎಲ್ಲ ನೋಡಿದ್ರಾಯ್ತು ಅಂದ್ಕೊಂಡು. ಇಲ್ಲಿ ಸಿಲ್ವರ್ ಮತ್ತು ಡೈಮಂಡ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಾವು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿ ಆಮೇಲೆ ಹಶ್ವಾಗಿತ್ತು. ಸೊ ಊಟಕ್ಕೋಸ್ಕರ ಒಂದು ಹೊಸ ರೆಸ್ಟೋರೆಂಟ್ ನೋಡ್ಕೊಂಡು ಹೋದ್ವಿ. ಇಟ್ ವಾಸ್ ಕಾಲ್ಡ್ ಟುಲಿಪ್ ಹೋಟೆಲ್ಸ್. Shreyas was so mesmerized by the water and light. He asked it for a photo. ಬೆಳಗ್ಗೆಯಿಂದ ಎಷ್ಟು ಫೋಟೋ ತೆಗಿತೀವಿ ನಿಂದ್ರು ಅಂದರೆ ನಿಂತಿರಲಿಲ್ಲ. ಇವಾಗ ತಾನೇ ಹೇಳಿ ಫೋಟೋ ತೆಗೆಸ್ಕೊಳ್ತಿದ್ದಾನೆ. ಆಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಪೂಲು, ಪ್ಲೇ ಏರಿಯಾ ಎಲ್ಲ ಇತ್ತು. ಸೊ ಇಟ್ ವಾಸ್ ರಿಯಲಿ ಗುಡ್. ಅವನು ಸ್ವಲ್ಪ ಹೊತ್ತು ಆಟ ಆಡ್ದ, ಆಮೇಲೆ ಊಟಕ್ಕೆ ರೆಡಿ ಆದ. ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಕೇಕ್ ಎಲ್ಲ ಏನೂ ತೊಗೊಂಡು ಹೋಗಿರಲಿಲ್ಲ. ಅವರೇ ಹೋಟೆಲ್ದವರೇ ಸ್ವಲ್ಪ ಆರ್ಡರ್ ಮಾಡಿ ತರಿಸ್ಕೊಟ್ರು. ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ನಾವು ಕೂಡ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಮಾಡ್ಕೊಂಡ್ವಿ. ಆಮೇಲೆ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಊರಿಗೆ ಹೊರಟ್ವಿ. ವೆಲ್, ದಿಸ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you in my next video. Until then, bye bye.